ನಮಸ್ಕಾರ ಬಂಧುಗಳೇ, ಇವತ್ತಿನ ಮಿನಿ ಲಾಗ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಚಹಾ ಕುಡಿಲಿಕ್ಕೆ ಅಂತ ಹೊರಗೆ ಬರುವಾಗ ಎಂಥ ಬಿಸಿಲು ಮಾರೆ ಕಣ್ಣಿಗೆ ಕಾಣಬಾರ್ದ. ಚಹಾ ಎಲ್ಲ ರೆಡಿ ಆದಮೇಲೆ ನನಗೆ ಸಿಕ್ತು ಒಂದು ಕೋಪು ಪದಿಂಗೆ ಮತ್ತು ಒಂದು ಚಹಾ. ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಟೆರೆಸ್ ಮೇಲೆ ಹೋದರೆ ಒಂದೊಳ್ಳೆ ವ್ಯೂ ಮಾರೆ. ನಂತರ ನಮಗೆ ಸ್ವಲ್ಪ ಉಷ್ಣ ಆದ ಕಾರಣ ಒಂದೊಂದು ಬೊಂಡ ಕುಡಿದು ನಮ್ಮ ಪಯಣಿತ್ತು ಸೋಮನಾಥ ದೇವಸ್ಥಾನ. ಬಂಧುಗಳೇ, ನಾನು ನಿಮಗೆ ಸಜೆಸ್ಟ್ ಮಾಡುವ ವಿಷಯ ಏನಂದರೆ, ಲೈಫಲ್ಲಿ ಒಂದ್ಸಲ ಆದರೂ ಈ ದೇವಸ್ಥಾನಕ್ಕೆ ಹೋಗಲೇಬೇಕು. ದೇವಸ್ಥಾನಕ್ಕೆ ರೀಚ್ ಆದಮೇಲೆ ನಾವು ಅಂದ್ಕೊಂಡಿದ್ದು ತುಂಬ ರಶ್ ಇರ್ತಾರೆ ಅಂತ, ಆದರೆ ದೇವರ ದಯದಲ್ಲಿ ದೇವರ ದರ್ಶನ ತುಂಬ ಸುಲಭವಾಗಿ ಆಯಿತು. ಆದರೆ ಅಲ್ಲಿಯ ಕಟ್ಟುನಿಟ್ಟಾದ ಶಿಸ್ತು ಮತ್ತೆ ಚೆಕ್ಕಿಂಗ್ ಎಷ್ಟರ ಮಟ್ಟಿಗೆ ಇರ್ತದೆ ಅಂದರೆ, ಮೊಬೈಲಿಂದ ಹಿಡಿದು ಕೂಲಿಪ್ ತನಕ ಯಾವುದು ಬಿಡಲ್ಲ ಗುರು. ಮತ್ತೆ ಅಮ್ಮನ ಜೊತೆ ಒಂದೊಳ್ಳೆ ಫೋಟೋ ತೆಗೆದು ಮೆಮೊರೀಸ್ಗಿರಲಿ ಅಂತ ಇಟ್ಕೊಂಡು ನಮ್ಮ ಪಯಣ ಇತ್ತು ಸಮುದ್ರದ ಕಡೆ. ಎಲ್ಲ ಒಂಟೆಗಳು ಆನ್ ಡ್ಯೂಟಿಯಲ್ಲಿ ಇರುವಾಗ ಒಂದು ಒಂಟೆ ಅಂತೂ ಆಫ್ ಡ್ಯೂಟಿಯಲ್ಲಿತ್ತು. ನೋಡುವಾಗ ಸ್ವಲ್ಪ ಬೇಜಾರು ಆಯಿತು. ಬೀಚಲ್ಲಿ ಒಂದೆರಡು ಹೀರೋ ಪೋಸ್ ಕೊಟ್ಟು ನಾನು ಹೋಗಿದ್ದು ಬಾಬು ಕಡೆ. ಬಾಬುವನ್ನು ನೋಡಿದ್ರೆ ನನಗೆ ಕ್ರಶ್ ಆಗಿತ್ತು ಮಾರ್ರೆ. ಬಾಬು ಅಂದ್ರೆ ನರಮನಿ ಅಲ್ಲ ಗುರು, ಅಲ್ಲಿ ಇರುವ ಒಂದು ಒಂಟೆ. ಅಲ್ಲಿ ಇರುವಂತ ಬಿಸಿಲಿಗೆ ಒಂದೊಳ್ಳೆ ನಿದ್ರೆ ಬರ್ತಿದ್ದೇನೋ, ಬಾಯಂಗಲಿಸಿತ್ತು ನೋಡಿ. ಬೀಚ್ ಕಡೆಯಿಂದ ಒಂದು ಸೋಮನಾಥ ದೇವಸ್ಥಾನ ಅಂತೂ ಎಷ್ಟು ಸುಂದರವಾಗಿ ಕಾಣ್ತಿತ್ತಂದ್ರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಗುರು. ನಂತರ ನಾವು ಹೋಗಿತ್ತು ದೇವಸ್ಥಾನದಲ್ಲಿ ಕೊಡುವಂತಹ ಊಟಕ್ಕೆ. ಆದರೆ ಇಲ್ಲಿ ಯಾವುದೇ ಥರದ ಚಾರ್ಜ್ ಜಾಸ್ತಿ ಇರಲಿಲ್ಲ. ದೇವಸ್ಥಾನ ಲೆಕ್ಕದಲ್ಲಿ ಒಂದು ಚೀಟಿ ಮಾಡಲಿಕ್ಕಿತ್ತು, ಆದರೆ ಊಟ ಅಂತೂ ಹೇಳುವುದೇ ಬೇಡ ಗುರು. ಅಲ್ಲಿಯ ಊಟ ಏನಂದರೆ, ಊಟದ ಜೊತೆ ಒಂದು ಚಪಾತಿ ಇದ್ದೇ ಇರ್ತದೆ, ಮತ್ತು ಒಂದು ಶೀರ ಇದ್ದೇ ಇರ್ತದೆ ಬಾಯಿಸಿ ಮಾಡಲಿಕ್ಕೆ ನೋಡಿ. ನಂತರ ಶೋಧನ ಒಂದು ದಮುರನ ಇಟ್ಕೊಂಡು ಡಬ 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 ಅಂತ ಹೊಡೆದು ನಮ್ಮ ಪಯಣ ಸೋಮನಾಥದಿಂದ ಗೋವಿಂದ ಅಂತ ಹೇಳಿ ನಮ್ಮ ಊರಿಗೆ ಕಡೆಯಾಗಿತ್ತು ಗಾಯ್ಸ್. ಅಲ್ಲಿಂದ ಒಟ್ಟಂತ ನಮ್ಮ ಗಾಡಿ 4 ಗಂಟೆಗೆ ಒಂದು ಡಾಬಾ ಆಚೆ ಹತ್ರ ನಿಲ್ಲಿಸಿ ಒಂದೊಳ್ಳೆ ರೊಟ್ಟಿ ಮತ್ತು ಪಾಲಕ್ ಪನ್ನೀರ್ ತಿಂದ್ವಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆದಂಥ ನಮ್ಮ ಪಯಣ ದಾರಿಯಲ್ಲಿ ಹೋಗುವಾಗ ದೊಡ್ಡ ಫ್ಯಾನ್ ಮಾರೆ. ಆ ಫ್ಯಾನ್ ನೋಡುವಾಗ ನನಗೊಂದು ಡೌಟ್ ಆಯ್ತು, ನಮ್ಮ ಮನೆ ಒಳಗಡೆ ಇರುವಂಥ ಫ್ಯಾನಿಗೆ ಎಷ್ಟು ಧೂಳು ಹಿಡಿತದೆ, ಆದರೆ ಹೊರಗಿರುವಂಥ ಈ ಫ್ಯಾನಿಗೆ ಯಾಕೆ ಧೂಳು ಹಿಡಿಯಲ್ಲ ಅಂತ. ನಮ್ಮ ನಿತೇಶನ ಹೀರೋ ಥರ ಬಸ್ ಬಿಡುವಾಗ ನಮ್ಮ ರಾಜಣ್ಣ ಮಗು ಥರ ಇಂಜಿನ್ ಮೇಲೆ ಮಲಗುವುದನ್ನು ನೋಡಿ ನಂಗೆ ಎಷ್ಟು ನಗು ಬಂತು ಬಾರಿ. 12,000 ಡೀಸೆಲ್ ಹಾಕಿದ ಕಾರಣ ನಮಗೆ ಅಡುಗೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಮಾರೆ ಪೆಟ್ರೋಲ್ ಬಂಕಲ್ಲಿ. ನಂತರ ನಾವು ಮೆಟೀರಿಯಲ್ಸ್ ಎಲ್ಲ ಅನ್ಲೋಡ್ ಮಾಡಿ ಒಂದು ಬಿಸಿಯಾದ ಅಡುಗೆ ಮಾಡುವಂತ ಪ್ಲಾನ್ ಅಲ್ಲಿ ಇದ್ವಿ. ಕೆಲವರು ಅಡುಗೆ ತಯಾರಿ ಮಾಡುತ್ತಿದ್ರೆ, ಇನ್ನು ಕೆಲವರು ಸೊಲಕ ಹೊಡಿತಿದ್ರು ಮಾರೆ. ಹೋಗುವ ದಾರಿಯಲ್ಲಿ ಒಂದು ಫ್ರೆಂಡ್ಲಿ ಡಾಗ್ ಇದ್ರೆ ಎಷ್ಟು ಚಂದ ಮಾರೆ. ಅಲ್ಲಿರುವಂತಹ ಒಂದು ನಾಯಿಯ ಜೊತೆ ಆಟ ಆಡಿ ಅವುಗಳಿಗೆ 2 ಪ್ಯಾಕೆಟ್ ಬಿಸ್ಕಿಟ್ ಹಾಕಿ ನಂತರ ಹೊಡಿತು ಕಾಲಿಂಗ್ ಬೆಲ್, ಊಟ ರೆಡಿ ಆಯ್ತಂತ. ನಂತರ ಬಿಸಿಯಾದ ಊಟ ಇಟ್ಕೊಂಡು ಬಂದು ವಿಡಿಯೋ ಮಾಡುವಾಗ ರಾಜನ್ನ ಎಂತ ನಗಡುದು ಮಾರೆ. ವಿಷಯ ಎಂತ ಗೊತ್ತಿಲ್ಲ ನನಗೆ ಸಹ. ನೋಡಿದ್ರಲ್ಲ ಗೈಸ್, ಇವತ್ತಿನ ಮಿನಿ ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಬಾಯ್.